ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೂರಾರು ಸಿನಿಮಾಗಳು ಬಿಡುಗಡೆ ಆಗ್ತಾ ಇವೆ ಹಾಗೂ ಅವುಗಳ ಟೀಸರ್ ಕೂಡ ಯೂಟ್ಯೂಬ್ ನಲ್ಲಿ ರಿಲೀಸ್ ಆಗ್ತಿದೆ. ಇಷ್ಟೊಂದು ಸಿನಿಮಾಗಳು ಬಿಡುಗಡೆ ಆಗ್ತಿರೋ ನಡುವೆ ಯಾವ್ದಾದ್ರೂ ಸಿನಿಮಾ ನಿಮ್ಮ ಮನಸ್ಸನ್ನ ಸೆಳಿತಾ ಇದೆ ಅಂದ್ರೆ ಖಂಡಿತವಾಗಿ ಅದರಲ್ಲೇನೋ ಸ್ಪೆಷಾಲಿಟಿ ಇರಲೇಬೇಕು. ಇವತ್ತು ಬಿಡುಗಡೆ ಆಗಿರುವಂತಹ ಶಾಕಾಹಾರಿ ಸಿನಿಮಾದ ಟ್ರೈಲರ್ ಕೂಡ ಯಾಕೋ ಸ್ವಲ್ಪ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳಿಗಿಂತ ಯುನೀಕ್ ಆಗಿದೆ ಅಂತ ಅನಿಸ್ತು. ಅದಕ್ಕೆ ಈ ಟ್ರೈಲರ್ ಬಗ್ಗೆ ರಿವ್ಯೂ ಮಾಡೋದಕ್ಕೆ ಹೊರಟಿದ್ದೀನಿ. ಮಹಿರಾ ಹಾಗೂ ನೈಟ್ ಔಟ್ ಅಂತಹ ಸಿನಿಮಾಗಳಲ್ಲಿ ಕೆಲಸ ಮಾಡಿರುವಂತಹ ಸಂದೀಪ್ ಸುಂಕದ್ ನಿರ್ದೇಶನದಲ್ಲಿ ಶಾಕಾಹಾರಿ ಸಿನಿಮಾ ಮೂಡ್ ಬಂದಿದೆ. ಟ್ರೈಲರ್ ನೋಡ್ತಿದ್ದಾಗೆ ನಮ್ಗೆ ತಲೆಯಲ್ಲಿ ಮೂಡ್ ಬರುವಂತಹ ಒಂದೇ ಒಂದು ವಿಚಾರ ಅಂದ್ರೆ ಇದು ಖಂಡಿತವಾಗಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಈ ಜಾನರ್ನ ಸಿನಿಮಾಗಳು ಬರೋದೇ ಅಪರೂಪವಾಗ್ಬಿಟ್ಟಿದೆ. ಹೀಗಾಗಿ ರೇರ್ ಸಬ್ಜೆಕ್ಟ್ನ ಆಯ್ಕೆ ಮಾಡಿರೋದಕ್ಕೆ ನಿರ್ದೇಶಕರಿಗೆ ನಾವು ಸೆಲ್ಯೂಟ್ ಹೇಳಲೇಬೇಕು. ಸಿನಿಮಾದಲ್ಲಿ ರಂಗಾಯಣ ರಘು ಹಾಗೂ ಗೋಪಾಲಕೃಷ್ಣ ದೇಶಪಾಂಡೆ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಮರ್ಡರ್ ಮಿಸ್ಟರಿಯ ಸುತ್ತ ಮರ್ಡರ್ ಹಾಗೂ ಪೊಲೀಸ್ ನಡುವಿನ ಕಣ್ಣಾ ಮುಚ್ಚಾಲೆ ಆಟ ಶಾಕಾಹಾರಿ ಸಿನಿಮಾ ಅನ್ನೋದನ್ನ ಟ್ರೈಲರ್ ನೋಡಿನೇ ಹೇಳ್ಬೋದಾಗಿದೆ. ಆದ್ರೆ ಈ ಮರ್ಡರ್ ಯಾಕಾಯ್ತು ಹಾಗೂ ರಂಗಾಯಣ ರಘು ಅವರು ಮರ್ಡರ್ ಮಾಡಿದ್ದು ಯಾರನ್ನ ಅನ್ನೋದೇ ಈ ಸಿನಿಮಾ ನೋಡಿ ನಾವು ತಿಳ್ಕೊಬೇಕಾಗಿರುವಂತಹ ವಿಷಯ. ಟ್ರೈಲರ್ ನೋಡಿನೇ ಹೇಳ್ಬೋದು, ಸಿನಿಮಾವನ್ನ ನೀವು ಕೊನೆಯ ಕ್ಷಣದವರೆಗೂ ಕೂಡ ಸೀಟಿನ ತುದಿಲ್ ಕೂತ್ಕೊಂಡು ಉಗುರು ಕಚ್ಕೊಂಡು ನೋಡ್ಬೇಕಾದಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂತ. ಕೆಲವು ವರ್ಷಗಳಿಂದಲೂ ಕೂಡ ಗಮನಿಸ್ತಾ ಹೋದ್ರೆ ರಂಗಾಯಣ ರಘು ಅವರು ಈ ರೀತಿ ನೆಗೆಟಿವ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರೋದು ವಿರಳ ಆಗೋಗಿತ್ತು. ಹೀಗಾಗಿ ಇವ್ರನ್ನ ಈ ಹೊಸ ಅವತಾರದಲ್ಲಿ ನೋಡೋದಕ್ಕೆ ಪ್ರೇಕ್ಷಕರಿಗೆ ಕೂಡ ಖುಷಿ ಆಗುತ್ತೆ ಮತ್ತು ಒಂದು ಫ್ರೆಶ್ ಫೀಲಿಂಗ್ ಸಿಗುತ್ತೆ. ಇನ್ನು ಈಗಾಗಲೇ ನಾವು ಗರುಡ ಗಮನ ವೃಷಭ ವಾಹನ ಸಿನಿಮಾದಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರನ್ನ ಪೊಲೀಸ್ ಪಾತ್ರದಲ್ಲಿ ನೋಡಿದ್ದೀವಿ. ಹೀಗಾಗಿ ಅವರಂತೂ ಮತ್ತೊಮ್ಮೆ ಪ್ರಬುದ್ಧವಾದ ಪೊಲೀಸ್ ಪಾತ್ರದಲ್ಲಿ ನೋಡುವಂತಹ ಅವಕಾಶ ಪ್ರೇಕ್ಷಕರಿಗೆ ಈ ಸಿನಿಮಾದ ಮೂಲಕ ಸಿಗುತ್ತೆ. ಶಾಕಾಹಾರಿ ಕೇವಲ ಟೈಟಲ್ ಅಷ್ಟೇ. ಸಿನಿಮಾ ನೋಡಿದ್ಮೇಲೆ ಮಾಂಸಾಹಾರಿ ಫೀಲಿಂಗ್ ಜೊತೆಗೆ ಹೊರಬರೋದು ಕನ್ಫರ್ಮ್ ಅನ್ನುವಂತಹ ಅವ್ಯಕ್ತ ಸಂದೇಶವನ್ನ ಟ್ರೈಲರ್ ಈಗಾಗಲೇ ನಮಗೆ ನೀಡಿದೆ. ಕಿಳಂಬಿ ಮೀಡಿಯಾ ಲ್ಯಾಬ್ ನಿರ್ಮಾಣದಲ್ಲಿ ಮೂಡಿ ಬರ್ತಿರುವಂತಹ ಈ ಸಿನಿಮಾ ಇದೇ ಫೆಬ್ರವರಿ 14ಕ್ಕೆ ಅದ್ದೂರಿಯಾಗಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತದೆ. ಈ ರೀತಿಯ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾಗಳು ಮಲಯಾಳಂ ಚಿತ್ರರಂಗದಲ್ಲಿ ತುಂಬಾನೇ ಬರುತ್ತೆ ಮತ್ತು ಆ ಸಿನಿಮಾಗಳನ್ನ ನಾವು ನೋಡಿದೀವ ಅಂತ ತುಂಬಾ ಸಲ ಚರ್ಚೆ ಮಾಡಿರ್ತೀವಿ. ಹಾಗೂ ಆ ತರದ ಜಾನರ್ ಸಿನಿಮಾಗಳು ಇಲ್ಲಿ ಬರ್ತಿಲ್ಲ ಅಂತ ಕಂಪ್ಲೇಂಟ್ಸ್ ಕೂಡ ಇತ್ತು. ಅವ್ರಿಗೆ ರುಚಿಸುವಂತಹ ರೀತಿಯಲ್ಲೇ ನಿರ್ದೇಶಕ ಸಂದೀಪ್ ಸುಂಕದ್ ಶಾಕಾಹಾರಿ ಸಿನಿಮಾವನ್ನ ಸಿದ್ಧಪಡಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮಯೂರ್ ಅಂಬೇಕಲ್ಲು ಅವರ ಮ್ಯೂಸಿಕ್ ಕೂಡ ಟ್ರೈಲರ್ ನಲ್ಲಿ ಕೇಳಿ ಬರ್ತಿರುವಂತಹ BGM ಮೂಲಕ ಪ್ರಾಮಿಸಿಂಗ್ ಆಗಿ ಕೇಳಿ ಬಂದಿದೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ ಹಾಡು ಮಧ್ಯ ಮಾಂಟೇಜ್ ಗಳಲ್ಲಿ ಕೇಳುವಂತಹ ಲಿರಿಕ್ಸು ಸಿಕ್ಕಾಪಟ್ಟೆ ಆಪ್ಟ್ ಆಗಿದೆ ಮತ್ತು ಬೇರೊಂದು ಪ್ರಪಂಚವನ್ನ ಖಂಡಿತವಾಗಿ ಕಟ್ಕೊಡುತ್ತೆ ಅಂತ ಅನಿಸ್ತಾ ಇದೆ. ಇನ್ನು ಸಿನಿಮಾಟೋಗ್ರಫರ್ ವಿಶ್ವಜಿತ್ ರಾವ್ ಅವರ ಕೈಚಳಕ ತುಂಬಾ ಇಂಪ್ರೆಸಿವ್ ಆಗಿದೆ. ಹಾಗೆ ಇದರ ಲೈಟಿಂಗ್ ಮತ್ತು ಕಲರಿಂಗ್ ಪ್ಯಾಲೆಟ್ಸ್ ಎಲ್ಲವೂ ಆ ಜಾನರ್ಗೆ ಸಿಕ್ಕಾಪಟ್ಟೆ ಆಪ್ಟ್ ಆಗಿದೆ ಅಂತ ಅನಿಸ್ತು. ಇನ್ನು ಫೆಬ್ರವರಿ ತಿಂಗಳಲ್ಲಿ ದೊಡ್ಡ ಮಟ್ಟದ ಸಿನಿಮಾಗಳು ಅಷ್ಟಾಗಿ ಬಿಡುಗಡೆ ಆಗ್ತಿಲ್ಲ. ಹೀಗಾಗಿ ಟ್ರೈಲರ್ ಮೂಲಕ ಭರವಸೆಯನ್ನ ಮೂಡಿಸಿರುವಂತಹ ಶಾಕಾಹಾರಿ ಸಿನಿಮಾವನ್ನ ಕ್ರೈಮ್ ಥ್ರಿಲ್ಲರ್ ಜಾನರ್ ಸಿನಿಮಾಗಳನ್ನ ಇಷ್ಟಪಡುವಂತಹ ಆಡಿಯನ್ಸ್ಗೆ ಹೇಳಿ ಮಾಡಿಸ್ತಾ ಇದೆ. ನನಗನ್ಸ್ದಂಗೆ ಶಾಕಾಹಾರಿ ಸಿನಿಮಾ ಖಂಡಿತವಾಗಿ ಯಾವುದೇ ಡೌಟ್ ಇಲ್ಲದೆ ಒಂದು ಒಳ್ಳೆ ಫ್ರೆಶ್ ಕಂಟೆಂಟ್ ಅಂತ ಅನಿಸ್ತಾ ಇದೆ. ಇಂತಹ ಒಳ್ಳೆ ಸಿನಿಮಾಗಳು ಬಂದಾಗ ಸಿನಿಮಾ ಚೆನ್ನಾಗಿದ್ದಲ್ಲಿ ಕನ್ನಡದ ಪ್ರೇಕ್ಷಕರು ಹೆಚ್ಚಾಗಿ ಸಪೋರ್ಟ್ ಮಾಡೋದಲ್ಲಿ ಇನ್ನಷ್ಟು ಪ್ರಯತ್ನಗಳಾಗ್ತವೆ. ಇನ್ನು ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ಹೇಗಿದೆ ಅಂತ ರಿವ್ಯೂ ಮಾಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಸಿನಿಮಾದ ಟ್ರೈಲರ್ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕೂಡ ನೀವು ಕಮೆಂಟ್ ಮಾಡಿ ಹಂಚ್ಕೋಬಹುದು. ನಾನು ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆಗೆ. ಸೈನಿಂಗ್ ಆಫ್ ಮನು.